ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಹಾಲು ಬ್ಯಾರಡು ತಕ್ಕನಾಗೆ ರೈಟ್ ಕೊಡ್ತಾವ್ರೆ. ಬ್ಯಾರಡು ಚೆನ್ನಾಗಿ ಬಂದರೆ ಇನ್ನೂ ರೈಟ್ ಕೊಡ್ತಾರೆ. ಅದರಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಅದ್ರೇನು ಸಮಸ್ಯೆ ಏನಿಲ್ಲ. ಡೈರಿ ಚೆನ್ನಾಗಿ ನಡೀತಾ ಇದೆ. ಅಧ್ಯಕ್ಷರು, ಸೆಕ್ರೆಟ್ರಿ ಚೆನ್ನಾಗಿದೆ. ನಮ್ಮೂರಲ್ಲಿ ಸಲಹಿಸಿ ಕಷ್ಟಪಡ್ತಾವ್ರೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀತದೆ ಅಂತ ನಮಗೆ ಖುಷಿ. ಹಾಲು ಒಕ್ಕೂಟದ ಸಂಘ ಚೆನ್ನಾಗಿ ನಡೀತಾ ಇದೆ. ನಾನು 25-30 ಲೀಟ್ರಷ್ಟು ಹಾಲು ಹಾಕ್ತೀನಿ. 35 ವರ್ಷದಿಂದ ಹಾಲು ಹಾಕ್ತಾ ಇದ್ದೀನಿ. ಮತ್ತು ಬೋನಸ್ಸು ಎಲ್ಲ ಚೆನ್ನಾಗಿ ಬಂದಿದೆ. ಪೇಮೆಂಟು ಎಲ್ಲ 15-16 ಒಳಗಡೆ ಕೊಟ್ಬಿಡ್ತಾರೆ. 30 ಒಳಗಡೆ 1 ವರ್ಷದಲ್ಲಿ ಬಂದ್ಬಿಡುತ್ತೆ. ನಮಗೇನು ಸಮಸ್ಯೆ ಇಲ್ಲ. ಚೆನ್ನಾಗಿ ಪಶು ಆಹಾರ ಎಲ್ಲ ಚೆನ್ನಾಗೇ ಇದು ಮಾಡ್ಕೊಡ್ತಾರೆ. ಸಂಘದ್ದೇನು ಒಕ್ಕೂಟದ್ದೇನು ಸಮಸ್ಯೆ ಇಲ್ಲ. ಹಾಲು ಡೈರಿದೆಲ್ಲ ಚೆನ್ನಾಗೇ ಇದು ಮಾಡ್ತಾರೆ ಸರ್. ಮತ್ತು ಡಾಕ್ಟರ್ ಸೌಲಭ್ಯ ಇರ್ಬೋದು, ಮತ್ತು ಇನ್ಶೂರೆನ್ಸ್ ಇರ್ಬೋದು, ಕಾಲಕ್ಕೆ ಅವರಿಗೆ ಅವಶ್ಯವಿರುವಂಥ ಯಾರನ್ನು ರೈತರಿಗೆ ತೊಂದರೆ ಆಗದೇ ಇರುವಂತೆ ನಾವು ನೋಡ್ಕೋತೀವಿ. ಈಗ ನಮ್ಮ ಒಂದು ತಿಂಗಳ ಬಿಲ್ಲು 65 ಲಕ್ಷ. ಪ್ರತಿ 15 ದಿವಸಕ್ಕೊಂದು ಸಾರಿ 35 ಲಕ್ಷ ನಾವು ಇಲ್ಲ ಸರಿಯಾದ ಸಮಯಕ್ಕೆ ಅಂದರೆ 1ನೇ ತಾರೀಕು ಮತ್ತು 16ನೇ ತಾರೀಕು ಇಲ್ಲ ಹಾಕಿ ಅವ್ರಿಗೆ ಜನಗಳಿಗೆ ತೊಂದರೆ ಆಗದೆ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇದೇ ನಮ್ಮ ಒಂದು ಸಂಘ ಸರಿಯಾಗಿ ನಡೀತಾ ಇರೋದ್ರಿಂದ ನಮ್ಮ ಬೆಂಗಳೂರು ಹಾಲು ನಮಗೆ ಪ್ರತಿ ಸಂಘ ಅಂತ ಹೇಳಿ ಎರೆಗಳಿಗೆ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಎರಳ್ಳಿ ಹಾಲು ಉತ್ಪಾದನಾ ಸಹಕಾರ ಸಂಘದಲ್ಲಿ 2006ನೇ ಇಸ್ವಿಯಿಂದ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಸಂಘ ಸ್ಥಾಪನೆ ಆದಂಥದ್ದು 1988ರಲ್ಲಿ. ಸುಮಾರು ನಮ್ಮ ಸಂಘ ಸ್ಥಾಪನೆಯಾಗಿ 37 ವರ್ಷ ಆಗಿದೆ. 37 ವರ್ಷದಲ್ಲಿ ತುಂಬ ನಾವು ರೈತರು ಅನುಕೂಲ ಮಾಡಿದ್ದಾರೆ. ಈಗ ರಾಸುಗಳಿಗೆ ಇನ್ಶೂರೆನ್ಸ್ ಇರ್ಬೋದು, ಅದೇ ರೀತಿ ಬಮೂಲ್ ವಿಮೆ ಇರ್ಬೋದು. ಬಮೂಲ್ ವಿಮೆಯನ್ನು ನಾವು 418 ರಾಸುಗಳಿಗೆ ಮಾಡಿಸಿದ್ದೀವಿ. 418 ಸದಸ್ಯರುಗಳು ಮಾಡಿಸಿದ್ದೀವಿ. ಡಾಕ್ಟರ್ಗಳೇ ಆಗಲಿ ಜನಗಳಿಗೆ ಏನು ಬೇಕು ಎಲ್ಲ ಮೂಲ ಸೌಕರ್ಯಗಳು ಸಿಗ್ತವೆ. ಯಾವುದೇ ವಿಧವಾದ ಚಟ್ಟದಲ್ಲಿ ಗೊಂದಲ ಇಲ್ಲ, ಏನಂತೇನಿಲ್ಲ. ಇಲ್ಲಿ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ವರ್ಕರ್ಸು ಎಲ್ಲ ನೀಟಾಗಿ ಮಾಡ್ತಾರೆ. ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭನೇ ಇದೆ. आदरणीय केंद्रीय गृह मंत्री अमित शाह जी से मुलाकात करते आने वाले दिनों में कैसे हम लोग कैंपेन को और ज़्यादा साथ मिलकर मजबूत कर सकें, ताकि हर वो सीट हम लोग जीत सकें, जिससे एक बड़ी जीत, एक ऐतिहासिक जीत एनडीए की हो. और ये होना भी है जिस तरीके से महागठबंधन में सिर्फ टव्वल चल रहा है. एक दूसरे के घटक दल के प्रत्याशी अपने ही प्रत्याशी के सामने उन्होंने नॉमिनेशन किया है. वैशाली के लालगंज सीट पर ही कांग्रेस और आरजेडी दोनों ही
ನರೇಂದ್ರ ಮೋದಿ ಅವರು ಪ್ರಾರಂಭ ಮಾಡಿ ಅವರು ಒಂದು ದಿವಸ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಕರೆದು ಇಡೀ ದೇಶದಲ್ಲಿ 10 ಕೋಟಿ ಕುಟುಂಬಗಳು ಆರೋಗ್ಯದಿಂದ ವಂಚಿತ ಆಗಿದ್ದಾರೆ ಅಂತ ಸರ್ವೆದಲ್ಲಿ ಹೇಳಿ ಇವರು ಅಷ್ಟು ಆರೋಗ್ಯ ಕವಚ ಕೊಡಬೇಕು ಮತ್ತೆ ಯಾರ್ಯಾರು ತೊಂದರೆ ಆಗ್ತಾರೆ ಅವರೆಲ್ಲರಿಗೂ ಆರೋಗ್ಯ ಕೊಡಬೇಕು ಅಂತ ಅಂದಾಗ ಸರ್ ಇದು ಸಾಧ್ಯ ಇಲ್ಲ, ಇಷ್ಟು ದೊಡ್ಡ ದೇಶ, ಇಷ್ಟು ದೊಡ್ಡ ಇದು ಆಗುದಿಲ್ಲ ಅಂದ್ರು. ಪ್ರಧಾನಮಂತ್ರಿಗಳು ಹೇಳಿದ್ರು ಆಗುವುದಿಲ್ಲ ಅಂತ ಪ್ರಾರಂಭ ಮಾಡಬೇಡಿ, ಆಗುತ್ತದೆ ಅಂತಂದು ಪ್ರಾರಂಭ ಮಾಡಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಸಾಧ್ಯ ಇದೆ, ಇದಕ್ಕೆ ಎಷ್ಟು ಬೇಕು ಹಣ ನಾನು ಕೊಡ್ತೀನಿ ಅಂತ ಹೇಳಿ ಅದನ್ನು ಪ್ರಾರಂಭ ಮಾಡಿ ಬಹಳ ಮಹತ್ವಾಕಾಂಕ್ಷೆ ಯೋಜನೆ ನರೇಂದ್ರ ಮೋದಿಜಿಯವರು ಮಾಡಿ ಎಲ್ಲೆಲ್ಲಿ ಸಾಧ್ಯ ಇದೆ ಆ ಆಯುಷ್ಮಾನ್ ಕಾರ್ಡ್ ಅನ್ನ ಬಡವರಿಗೆ ಮುಟ್ಟೋ ರೀತಿಯಲ್ಲಿ ಆರೋಗ್ಯ ಇಲಾಖೆ ನೋಡ್ಕೋಬೇಕು, ರೆವಿನ್ಯೂ ಇಲಾಖೆ ಆರೋಗ್ಯ ಇಲಾಖೆ ನೋಡ್ಕೋಬೇಕು. ಹೆಚ್ಚಿನ ಸಂಖ್ಯೆಗೆ ಅವರಿಗೆ ಕಷ್ಟದಲ್ಲಿದ್ದಾಗ ಆಸ್ಪತ್ರೆಗೆ ನೇರವಾಗಿ ಬರುವಂತ ವ್ಯವಸ್ಥೆ ಆಗಬೇಕು. ಇದರಿಂದ ಸಾರ್ವಜನಿಕರಿಗೆ ಒಂದೇ ಸೂರಿನಡಿ ವಿವಿಧ ಒಂದು ತಪಾಸಣೆಗಳನ್ನ ಸಾರ್ವಜನಿಕರಿಗೆ ಸೇವೆಗೆ ಮುಕ್ತವಾಗಿದೆ. ಸುಮಾರು 123 ಟೆಸ್ಟ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಒಂದು ನಿಯಮಾನುಸಾರ ಏನು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ನಿಯಮಾನುಸಾರ ಈ ಒಂದು ಸೇವೆಯನ್ನು ಅವರು ಪಡೆಯಬಹುದು. ಇದರಲ್ಲಿ ಪ್ರತಿಯೊಂದು ಒಂದೇ ಸೂರಿನಡಿಯಲ್ಲಿ, ಒಂದೇ ಅಂಬ್ರೆಲಾ ಅಂತ ಕರಿತೀವಿ, ಒಂದೇ ಅಂಬ್ರೆಲಾದಡಿಯಲ್ಲಿ ಈ ಎಲ್ಲ ಸೇವೆಗಳು ಅವರಿಗೆ ಲಭ್ಯವಾಗ್ತಿದ್ದಾವೆ. ಅದೇ ರೀತಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 12 ವಿವಿಧ ಆರೋಗ್ಯ ಸೇವೆಗಳು ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿ ಇರ್ತಾರೆ. ಅಲ್ಲಿ BSc ನರ್ಸಿಂಗ್ ಗ್ರಾಜ್ಯುಯೇಟ್ ಆದಂಥ ಆಯುಷ್ಮಾನ್ ಕೇಂದ್ರದಲ್ಲಿ, ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಒಂದು CHO ಅಂತ ಕರಿತೀವಿ ನಾವು, ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಥವಾ ಸಮುದಾಯ ಆರೋಗ್ಯ ಅಧಿಕಾರಿ ಇರ್ತಾರೆ. ಅವರು ಈ ಇಂದಿನಿಂದ ಅದು ಸಹ ಒಂದು ಹೊಸ ಬಿಲ್ಡಿಂಗ್ನಲ್ಲಿ ಸೇವೆಗೆ ಮುಕ್ತವಾಗಿದೆ. ಇಲ್ಲಿ ಸುಮಾರು 12 ಸೇವೆಗಳು ಸಾರ್ವಜನಿಕರಿಗೆ ಉಚಿತವಾಗಿ ಸಿಗ್ತಾ ಇದೆ. 5% 5% और 0% 0% करने का काम नरेंद्र मोदी जी ने। ये हो गई 3 दिवाली और चौथी दीपावली सबसे बड़े रिकॉर्ड के साथ जब 14 नवंबर को यहाँ पर मतगणना हो जाएगी, ये लालू राहुल एंड कंपनी का सुपड़ा साफ हो जाएगा। तब चौथी दीपावली। आप सभी लोग अभी भी चिंतित रहिएगा। मैंने जनता दल की अभी RJD की अभी सूची देखी है। वो सूची में साहबुद्दीन के बेटे का नाम मैंने देखा। मुझे बताओ, अगर RJD आज भी साहबुद्दीन के बेटे को टिकट दे तो बिहार सुरक्षित रह सकता है क्या? जोर से बोलो, रह सकता है क्या? भाइयों बहनों, बिहार को सुरक्षित रखना है तो नरेंद्र मोदी जी और नीतीश कुमार की जोड़ी को फिर से लाना। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲಿ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.